ಹೆಲೋ ಆಲ್ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವನ್ ಯಾರು ಡಿಫರೆಂಟು, ವೆರಿ ವೆರಿ ಡಿಫರೆಂಟು ಅನ್ನೋ ಲೈನ್ಗಳು ಉಪ್ಪಿಯವರನ್ನ ಬಿಟ್ರೆ ಬೇರೆ ಯಾರಿಗೆ ಸೂಟ್ ಆಗುತ್ತೆ ಹೇಳಿ. ಟ್ರಾಲ್ ಮಾಡೋರ್ನೇ ಟ್ರಾಲ್ ಮಾಡಿ ಅದಕ್ಕೊಂದು ಸಾಂಗ್ ಮಾಡಿ ಆಡಿಯನ್ಸ್ ನ ಹುಚ್ಚೆಪ್ಸಿ UI ಸಿನಿಮಾದ ಪ್ರಮೋಷನ್ಸ್ ನ ಟ್ರಾಲ್ ಸಾಂಗ್ ನ ಮೂಲಕ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ ಉಪ್ಪಿಯವರು. UI ಸಿನಿಮಾದ ಟ್ರಾಲ್ ಸಾಂಗ್ ನೋಡಿ ಒಂದಷ್ಟು ಅನಾಲಿಸಿಸ್ ನ ಮಾಡಿದೀವಿ, ಅದನ್ನೆಲ್ಲ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಆಕ್ಚುಲಿ UI ಸಿನಿಮಾದ ಮೊದಲ ಸಾಂಗ್ ಆಗಿ ರಿಲೀಸ್ ಆಗ್ಬೇಕಿದ್ದು ಚೀಪ್ ಸಾಂಗ್ ಪ್ರೋಮೋ ನೋಡಿ ಆಡಿಯನ್ಸು ದಂಗಾಗೋಗಿದ್ರು. ಇಂಥ ಲಿರಿಕ್ಸ್ನ ಇಂಥ ಸಾಂಗ್ನ ಉಪ್ಪಿ ಮಾಡಿದ್ರೆ ಮಾತ್ರ ಒಪ್ಕೋತಾರೆ ಅಂತ ಅನ್ಸಿದ್ದಂತೂ ನಿಜ. ಈ ಸಾಂಗು ಫೆಬ್ರವರಿ 26ಕ್ಕೆ ರಿಲೀಸ್ ಆಗ್ಬೇಕಿತ್ತು, ಆದ್ರೆ ಅದೇನಾಯ್ತೋ ಈ ಸಾಂಗು ರಿಲೀಸೇ ಆಗ್ಲಿಲ್ಲ. ಚೀಪ್ ಸಾಂಗ್ ಆಗಿ ಕಾಯ್ತಾ ಇದ್ದಂತಹ ಆಡಿಯನ್ಸ್ಗೆ ಇದ್ದಕ್ಕಿದ್ದಾಗೆ ಆ ಸಾಂಗ್ ಬದಲಿಗೆ ಟ್ರಾಲ್ ಸಾಂಗ್ ನ ಬಿಟ್ಟು ಗುಲ್ಲೆಬ್ಸ್ಬಿಟ್ಟಿದ್ದಾರೆ. ಟ್ರಾಲ್ ಸಾಂಗ್ ನಲ್ಲಿ ಯಾವ್ದೆಲ್ಲ ಟ್ರಾಲ್ಗಳನ್ನ ಯೂಸ್ ಮಾಡಿದ್ದಾರೆ ಗೊತ್ತಾ? ಪ್ರೇಮ್ಸ್ ರವರ 6 ಜನ ಹೀರೋ, ಉಪ್ಪಿಯವ್ರದೇ ಆದಂತಹ ಕರಿಮಣಿ ಮಾಲೀಕ, ಬೆಳ್ಳುಳ್ಳಿ ಕಬಾಬು, ಒನ್ ಮೋರ್ ಹೆಂಗ್ ಪುಂಗ್ಲಿ ಅಂದ್ರೆ ಯಾರು ಅಂತ ಗೊತ್ತಲ್ಲ, ಸ್ವಿಸ್ ಬ್ಯಾಂಕ್ ಇಂದ ಬ್ಲಾಕ್ ಮನಿ ತಂದವರು, ಆಲ್ ರೈಟ್ ಮುಂದಕ್ಕೆ ಹೋಗೋಣ, ರಾಂಗ್ ಆಗ್ತಾರೆ ರಂಗಣ್ಣ, ಒಟ್ಟಾಗಿ ನಿಂತ್ರೆ ನಾವು ಜೋಡೆತ್ತಂಗೆ, ಅಕ್ಕನ್ಗೆ ಗೆಲುವು ಜೋಡೆತ್ತು ರೆಫರೆನ್ಸು. ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಇದೆ. ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಮರ ಯಾಕೆ, ಲಾರಿ ಡ್ರೈವರ ನಿನ್ನ ಲವ್ವರ ಲವ್ ಅಲ್ಲಿ ಗುಮ್ಮಿಸ್ಕೊಂಡು ತಗಡಾಗೋದ ಅವನು, ಕಂಗ್ರಾಚುಲೇಷನ್ ಬ್ರದರ್, ಅಬ್ಬಬ್ಬ ಲಾಟ್ರಿ, ಹಂಸಲೇಖ ಟ್ಯೂನು. ಈ ಹಾಡಿನ ಟ್ಯೂನ್ ಕೂಡ ಹಂಸಲೇಖ ಅವರ ಟ್ಯೂನೇ ಆಗಿರೋದ್ರಿಂದ ಸೆಲ್ಫ್ ಟ್ರಾಲ್ ತರ ಇದೆ. ಅಂಡ್ ಈ ಸರಿ ಅವ್ರು ಕೇಸ್ ಹಾಕಲ್ಲ ಬಿಡಿ, ಯಾಕಂದ್ರೆ ಆಗ ಆ ಕೇಸ್ ಹಾಕಿದವ್ರೆ ಅಲ್ವಾ UI ಸಿನಿಮಾದ ಪ್ರೊಡ್ಯೂಸರ್ಸ್, ಅಂದ್ರೆ ಲಹರಿ ಸಂಸ್ಥೆ. ನಿಖಿಲ್ ಎಲ್ಲಿದ್ಯಪ್ಪ, ನಾನು ನಂದಿನಿ, ಮಹೇಶ್ ಅಣ್ಣ ಅವರ ಬೂಪ್ಸ್ ಪಂಪ್ಸ್, ಡೋಲೋ 650 ಮಾತ್ರೆ, ಬಿಸಿ ರಾಗಿ ಮುದ್ದೆ ಇಟ್ಟು ಈ ಟ್ರಾಲ್ ಆದವರು ಈಗ ಹೀರೋಯಿನ್ನೇ ಆಗಿದ್ದಾರೆ. ಸುಂದರನ ಸನ್ಯಾಸಿ ಮಾಡಬಹುದೇ, ಬಡವ್ರ ಮಕ್ಕಳು ಬೆಳಿಬೇಕು, ಉಚಿತ ಖಚಿತ ನಿಶ್ಚಿತ, ಫ್ರೀ ಫ್ರೀ ಫ್ರೀ. ಆಕ್ಚುಲಿ ಇದು ಚೆನ್ನಾಗಿರೋದು. ಆರ್ ಚಂದ್ರು ಹೈಪ್ ಕಣೆ ಅನ್ನೋದು, ಆ ಹೈಪ್ ನ ಭಾಗ ಹುಪ್ಪಿಯವ್ರು ಕೂಡ ಆಗಿದ್ರು. ಇದು ಕೂಡ ಸೆಲ್ಫ್ ಟ್ರಾಲ್ ತರನೇ ಇದೆ. ಇವಿಷ್ಟು ಬಿಟ್ಟು ಬೇರೆ ಯಾವ್ದಾದ್ರು ಟ್ರಾಲ್ ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಟಾಪ್ ನ ರಿಮೂವ್ ಮಾಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದ್ದ ಬಾಲಿಕೆಗೂ ಒಂದು ವಿಜುವಲ್ ಟ್ರಾಲ್ ರೆಫರೆನ್ಸ್ ಇದೆ. ಹಾಗೆ ನಮ್ಮ ಅಕ್ಕಪಕ್ಕ ಎಷ್ಟೇ ಸಮಸ್ಯೆಗಳಿದ್ರು ವಯಸ್ಸಿನ ಪರಿವೇ ಇಲ್ಲದೆ ಎಲ್ಲರೂ ಈ ಸೋಷಿಯಲ್ ಮೀಡಿಯಾ ಕೂಪದಲ್ಲಿ ಬಿದ್ದಿದೀವಿ ಅನ್ನುವಂತಹ ವಿಜುವಲ್ ಮೆಟಾಫರ್ ಕೂಡ ಸಾಂಗ್ ನಲ್ಲಿದೆ. ಹಾಗೆ ಹಾಡಿನಲ್ಲಿ ನಾಯಕಿ ನಾಯಕರನ್ನ ಕುರಿತು ಹಾಡಿದು ಟ್ರಾಲ್ಗಳಿಗೂ ಒಂದು ಕನೆಕ್ಷನ್ ಇದೆ. ಅಂಡ ನಾಯಕಿ ನಾಯಕನಿಗಾಗಿ ಪರಿತಪಿಸ್ತಾ ಇರೋದನ್ನ ಹೀಗೂ ತೋರಿಸಬಹುದಾ? ಇದು ಉಪ್ಪಿಯವರಿಂದ ಮಾತ್ರ ಸಾಧ್ಯ ಗುರುವೆ. ಟ್ರಾಲ್ ಮಾಡಿ ಒಂದು ಕಾನ್ಸೆಪ್ಟ್ ನು ಕನ್ವೆ ಮಾಡೋದು ನಿಜವಾಗ್ಲೂ ಗ್ರೇಟ್. ಈ ಟ್ರಾಲ್ ಸಾಂಗ್ ನಲ್ಲಿ 2-3 ವರ್ಷಗಳಿಂದ ಟ್ರೆಂಡ್ ಆಗಿದ್ದ ಟ್ರಾಲ್ ಗಳನ್ನ ಬಳಸ್ಕೊಂಡು ಉಪ್ಪಿ ಸಾಂಗ್ ನ ಮಾಡಿದ್ದಾರೆ. ಸಾಂಗ್ ನ ವಿಭಿನ್ನವಾಗಿ ಕಂಪೋಸ್ ಮಾಡಿರೋದು ಅಜನೀಶ್ ಲೋಕನಾಥ್ ಅವರು. ಈ ಟ್ರೆಂಡಿ ಸಾಂಗ್ ನಲ್ಲಿ ಸಖತ್ ಲವಲವಿಕೆಯಿಂದ ಕುಣಿದು ಕುಪ್ಪಳಿಸಿ ಸ್ವೀಟ್ ಆಗಿ ಹಾಟ್ ಆಗಿ ಕಾಣಿಸ್ಕೊಂಡಿರೋದು ರೇಷ್ಮಾ ನಾನಯ್ಯ ಅವರು. ಇವರ ಕುಣಿತಕ್ಕೆ ಶಾರೀರ ಅಂದ್ರೆ ಧ್ವನಿ ಆಗಿರೋದು ಐಶ್ವರ್ಯ ರಂಗರಾಜನ್ ಅವರು. ಇನ್ನೊಂದು ಮಜವಾಗಿರೋ ವಿಷಯ ಗೊತ್ತಾ? ಹಾಡಿರೋದು ಅನೂಪ್ ಭಂಡಾರಿ ಹಾಗೂ ಅಜನೀಶ್ ಅವರೇ. ಆಮೇಲೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಎಲ್ಲಾ ಭಾಷೆಗಳಲ್ಲೂ ಟ್ರಾಲ್ ಸಾಂಗ್ ಅನ್ನ ರಿಲೀಸ್ ಮಾಡಲಾಗಿದ್ದು ಆಯಾ ಭಾಷೆಗಳಲ್ಲಿ ಟ್ರೆಂಡ್ ಆಗಿದ್ದ ಟ್ರಾಲ್ ಗಳನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡಿದ್ದಾರೆ. ಈ ಸಾಂಗು ಕನ್ನಡದ ಮಟ್ಟಿಗೆ ಹೆಚ್ಚು ಕನೆಕ್ಟ್ ಆಗೋ ತರ ಇದೆ. ಇಲ್ಲಿನ ಲೋಕಲ್ ಟ್ರಾಲ್ಸ್ ಗಳನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆದ್ರೆ ಇದು ಸಿನಿಮಾದಲ್ಲಿ ಇರುತ್ತೋ ಇರಲ್ವೋ, ಇದ್ರೂ ಯಾವ ಸಿಚುಯೇಷನ್ ಅಲ್ಲಿ ಬರುತ್ತೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕೇಳಿದಾಗ ನಿಜವಾಗ್ಲೂ ಓಕೆ ಅಂತ ಅನಿಸ್ತು. ಬಟ್ ಕೇಳ್ತಾ ಸಾಂಗ್ ಒಂಥರ ಇಷ್ಟ ಆಗ್ತದೆ. ಆದ್ರೆ ತೀರಾ ಒಳಗಡೆ ಹೋಗಿ ಎಲ್ಲ ಕಾಡ್ತಿಲ್ಲ. ಮೇಲ್ ಖುಷಿ ಪಡೋ ಈಗಿನ ಜನರೇಷನ್ ತರ ಸಾಂಗ್ ಕೂಡ ಮೇಲಿದೆ ಅಂತ ಅನಿಸ್ತು. ಬಟ್ ಆಫ್ ಕೋರ್ಸ್ ಗುನ್ಗಂಗ್ ಅಂತೂ ಮಾಡ್ತಿದೆ. ಸಾಂಗ್ ನ ವಿಜುವಲ್ ಕ್ವಾಲಿಟಿ, ಪ್ರೊಡಕ್ಷನ್ ಡಿಸೈನ್ ಎಲ್ಲ ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಎಕ್ಸ್ಪೆಕ್ಟೇಷನ್ ಮಾತ್ರ ಇನ್ನೂ ಜಾಸ್ತಿನೇ ಇತ್ತು. ಸಾಂಗ್ ನ ತುಂಬಾ ಹಿಂದೆನೆ ಶೂಟ್ ಮಾಡಿ ಇತ್ತೀಚಿನ ಟ್ರೆಂಡಿಂಗ್ ಟ್ರಾಲ್ಸ್ ಗಳನ್ನ ಸೇರಿಸಿರೋದ್ರಿಂದ ಕೆಲವು ಕಡೆ ಲಿಪ್ಸಿಂಕ್ ಇಲ್ಲ ಅಂತ ಕೂಡ ಅನಿಸ್ತು. ಇದು ಸಿನಿಮಾದಲ್ಲಿ ಸರಿ ಹೋಗಿರ್ಬೋದು ಅಂತ ಕೂಡ ಅನ್ಸುತ್ತೆ. ಸಿನಿಮಾದಲ್ಲಿ ಏನ್ ಮಾಡಿರ್ತಾರೆ ಕಾದ್ ನೋಡ್ಬೇಕು. ಈ ಸಾಂಗ್ ಯಾರಿಗಿಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ, ನಮ್ಗಂತೂ ಡೀಸೆಂಟ್ ಆಗಿದೆ ಅಂತ ಅನಿಸ್ತು, ಇಷ್ಟ ಕೂಡ ಆಯ್ತು. ಒಟ್ನಲ್ಲಿ ಸಾಂಗ್ ಒಂದು ಬಜ್ ನ ಕ್ರಿಯೇಟ್ ಮಾಡೋದಂತೂ ಹೌದು. ನೆಕ್ಸ್ಟ್ ಚೀಪ್ ಸಾಂಗ್ ಯಾವಾಗ ಬಿಡ್ತಾರೆ ಕಾದ್ ನೋಡ್ಬೇಕು. ಉಪ್ಪಿ ಅವರೇ ಹೇಳಿರೋ ಪ್ರಕಾರ ಸಿನಿಮಾ ಇದೆ ಏಪ್ರಿಲ್ ನಲ್ಲಿ ರಿಲೀಸ್ ಆಗುತ್ತಂತೆ. ಸೊ ತುಂಬಾ ದೂರ ಏನಿಲ್ಲ ಆ ಕ್ರೇಜ್ ನ ನೋಡೋದಕ್ಕೆ. ನೆಕ್ಸ್ಟ್ ಉಪ್ಪಿ ಅವರ ಬತ್ತಳಿಕೆಯಿಂದ ಯಾವ ಬಾಣ ಬರುತ್ತೆ ಕಾದ್ ನೋಡೋಣ. ಯಾವ್ದು ಬಂದ್ರು ಗೊತ್ತಲ್ಲ, ಇವನ್ ಯಾರು ಡಿಫರೆಂಟು, ವೆರಿ ವೆರಿ ಡಿಫರೆಂಟು ಅಷ್ಟೇ. ನಾವು ಸಿಗೋಣ ಮತ್ತೆ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಸಾಂಗ್ ನ ರಿವ್ಯೂ ಮಾಡಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿ ಆಗಿರೋದು ಮನು. ಸೈನಿಂಗ್ ಆಫ್.